ಇದು ಗೌರಿ ಕಲ್ಯಾಣ ಮಂಗಳವಾರದ ಎಪಿಸೋಡ್ ಸ್ಟಾರ್ಟಿಂಗ್ ಒಳಗೆ ಅದೇ ನೀವೇನು ಹೇಳಿದ್ರಲ್ಲ ಅದೆಲ್ಲ ನಿಮ್ಮ ಮನಸ್ಸಿನ ಮಾತು. ಸರಿ, ನಾನು ಒಂದು ವೇಳೆ ಸಾಬೀತು ಏನಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ ನಾನು ಇಲ್ಲಿಂದ ಹೋಗ್ತೀನಲ್ಲ, ಅವಾಗ ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ ನಿಮ್ಮ ಮನಸ್ಸಿನ ಮಾತು, ಅದು ನೀವು ಮಾತಾಡಿ ನಿಮ್ಮ ಮನಸ್ಸಲ್ಲಿರೋದೇ ನೀವು ಹೇಳಿದ್ರಿ ಅಂತ ನನಗೆ ಅರ್ಥ ಆಯಿತು. ನಿಮ್ಮ ಒಳಗೆ ಒಬ್ಬ ಒಳ್ಳೆ ಗಂಡ ಇದ್ದಾನ, ನಿಮ್ಮ ಒಳಗೆ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನ, ಅದು ನಿಮ್ಗೆ ನೀವೇ ಮುಚ್ಚಾಕೊಂಡು ನಿಮಗೆ ನೀವೇ ಯಾಕೆ ಮೋಸ ಮಾಡ್ಕೊತೀರಿ ಅಂತೆಲ್ಲ ಹೇಳ್ತಿರ್ತ. ಆದರೂ ವಿವೇಕ್ ಮಾತ್ರ ಏನೋ ರೆಸ್ಪಾನ್ಸೇ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಆಯಿತು, ನಿಮ್ಮ ನೆನಪು ನಾನು ಇಲ್ಲಿದ್ದ ಸಾಬೀತು ಪಡ್ಸೋಕ್ಕಾಗದೆ ಇಲ್ಲಿದ್ದ ಹೋದ್ಮೇಲೆ ನಿಮ್ಮ ನೆನಪುಗಳನ್ನೇ ಜೀವನ ಪೂರ್ತಿ, ನಿಮ್ಮ ಈ ಆಡಿರೋ ಮಾತುಗಳನ್ನೇ ಜೀವನ ಪೂರ್ತಿ ನೆನಪಿಟ್ಕೊಂಡ್ಬಿಡ್ತೀನಿ, ಅದೇ ಜೀವನ ಪೂರ್ತಿ ಕಳೀತೀನಿ ಅಂತೆಲ್ಲ ಹೇಳ್ತಿರ್ತಾಳೆ ವಿವೇಕಿಗೆ. ವಿವೇಕು ಸುಮ್ಮನೆ ಇರ್ತಾನೆ ಕೇಳಿಸ್ಕೊಂಡು, ಬಟ್ ಆದರೆ ಏನು ರೆಸ್ಪಾನ್ಸ್ ಮಾಡಲ್ಲ. ಅದು ಎಲ್ಲೋ ಒಂದು ಕಡೆ ಇದು ಪ್ರೀತಿ ಇದೆ, ಬಟ್ ಆದರೆ ತೋರ್ಪಡಿಸ್ಕೊತಾ ಇಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇರೋದು, ಹೈಲೈಟ್ ಆಗಿ ಇವರು ಈ ಎಪಿಸೋಡಲ್ಲಿ. ಚೆನ್ನಾಗಿದೆ ಈ ಎಪಿಸೋಡ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಳ್ಕಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಅಲ್ಲಿಂದ ಹೋದಾಗ ವಿವೇಕ್ ಸುಮ್ಮನೆ ಇರ್ತಾನೆ, ಏನು ಹೇಳಲ್ಲ. ಹೋಗ್ತಾ ಇದ್ದಾಳೆ ನೋಡಿ ಸುಮ್ಮನೆ ಇರ್ತಾನೆ. ಇಲ್ಲಿ ಏನು ಕೊಟ್ಟಿಲ್ಲ ಇಷ್ಟೇ. ಇನ್ನೊಂದು ಸೀನೊಳಗೆ ಈ ಕಡೆ ಚಂಚಲ ಸೋಫಾ ಮೇಲೆ ಕುಂತ್ಕೊಂಡು ಅಳ್ತಾ ಇರ್ತಾಳೆ. ಚಂಚಲ ಅಳ್ತಾ ಇರೋದನ್ನು ನೋಡಿ ಅವ್ರ ಅಪ್ಪ ಅಮ್ಮ ಮತ್ತು ಆಮೇಲೆ ಸರಿತಾ ಏನು ಅಂತೆಲ್ಲ ಕೇಳ್ತಾರೆ. ಏನು ಅಂತ ಕೇಳಿದಾಗ, ನನ್ನ ಮಗ ನಿನ್ನೆ ಒಂದು ಇಂಟರ್ನ್ಶಿಪ್ಗೆ ಹೋದಾಗ ಅಲ್ಲೆಲ್ಲ ಇನ್ಸಲ್ಟ್ ಮಾಡಿದರು, ನಿಮ್ಮ ಕಂಪ್ನಿನಲ್ಲೇ ನಿನಗೊಂದು ಅಸ್ತಿತ್ವ ಇಲ್ಲ, ಹಿಂಗೆ ಅಂತೆಲ್ಲ ತುಂಬ ಇನ್ಸಲ್ಟ್ ಮಾಡಿದರು ಅಂತೆಲ್ಲ ಹೇಳಿದ್ವಿ. ಯಾರು ನಿನ್ಗೆ ಆ ಥರ ಎಲ್ಲ ಇನ್ಸಲ್ಟ್ ಮಾಡಿದ್ರು ಅಂತ ಸರಿತಾ ಮತ್ತು ಅಜ್ಜ ಅಜ್ಜಿ ಎಲ್ಲರೂ ಕೇಳ್ತಾರೆ. ಕೇಳಿದಾಗ ಬಟ್ ಹೆಸರಂತ ಏನು ಹೇಳಲ್ಲ. ಹೇಳದೆ ಇರುವಾಗ ಅಜ್ಜ ಅಜ್ಜಿ ಹೌದು, ಅವ್ನು ಸ್ವಂತ ಕಾಲ ಮೇಲೆ ನಿಂತ್ಕೊತೀನಿ ಅಂತ ಪ್ರಯತ್ನ ಪಟ್ಟರೆ ಅದರಲ್ಲಿ ತಪ್ಪೇನಿದೆ, ಹೊರಗಡೆ ಹೋಗಿ ದುಡಿಲೇಬಾರ್ದು ಅಂತ ಆಯಿತಾ, ಸಾಮ್ರಾಜ್ಯ ದುಡಿದಿದೆ ಅಂತ, ಕೆಲಸ ಕಲಿತೀನಿ, ನಾನು ಕಾರ್ಮಿಕನಾಗಿ ಕೆಲಸ ಕಲಿತೀನಿ ಅಂತ ದೃಷ್ಟಿಯಿಂದ ಎಲ್ಲ ಹೇಳಿದ್ದು ಅಂತೆಲ್ಲ. ಇಲ್ಲ, ನನ್ನ ಮಗನ ಭವಿಷ್ಯದ ಬಗ್ಗೆ ನನಗೆ ತುಂಬ ಚಿಂತೆ ಇದೆ ಅಂತೆಲ್ಲ ಆಲೋಚನೆ ಮಾಡಿ ಅಳ್ತಾ ಇದ್ದಾಗ ಅಳಬೇಡ ಅಂತೆಲ್ಲ ಅವ್ರ ತಂದೆ ತಾಯಿ ಎಲ್ಲ ಹೇಳ್ತಿರ್ತಾರೆ. ಅವ್ರ ತಂದೆ ತಾಯಿ ಅಳಬೇಡ ಅಂತೆಲ್ಲ ಹೇಳಿದಾಗ ಸರಿ ಬಿಡು. ಈ ಕಡೆ ಇನ್ನೊಂದು ಕಡೆ ಅಭಿಲಾಷ ಇಲ್ಲಿ ಕುಂತಿರ್ತಾನೆ. ಆಮೇಲೆ ವಿವೇಕ್ ಬಂದು ಎನ್ಕ್ವೈರಿ ಮಾಡ್ತಾ ಇರ್ತಾನೆ. ನಿನ್ನ ಅಕೌಂಟಿಗೆ 8 ಲಕ್ಷ ರೂಪಾಯಿ ಡೆಬಿಟ್ ಆಗಿದೆ, ಆ 8 ಲಕ್ಷ ತೊಗೊಂಡು ಏನು ಮಾಡಿದ್ಯಾ ಅಂತೆಲ್ಲ ಕೇಳ್ತಾ ಇದ್ದ. ಏನು ಮಾಡ್ತಾಯಿದ್ದೀಯ ಅಂದಾಗ ಏನು ರೆಸ್ಪಾನ್ಸೇ ಮಾಡ. ಅದೇ ಟೈಮಿಗೆ ಗೌರಿ ಬಂದು ನಿಮ್ಮಣ್ಣ ಕೇಳ್ತಾ ಇದ್ದಾನಲ್ಲ, ಉತ್ತರ ಹೇಳಿ ಅಂತೆಲ್ಲ ಹೇಳಿದಾಗ, ಓಹೋ, ನಮ್ಮಣ್ಣ ಇಷ್ಟು ದಿವಸ ನನಗೆಲ್ಲ ಏನು ಕೇಳಿದರೆ ಎಲ್ಲ ನಿಮ್ಮ ಟ್ಯೂಷನ, ನಿಮ್ಮ ಹೋಮ್ವರ್ಕಾ ಅಂತೆಲ್ಲ ಕೇಳಿ ಮಾತು ಮರೆಸ್ತಾ ಇರ್ತಾನೆ. ಅದು ಮಾತು ಅದರದಲ್ಲ ಸಂಬಂಧಪಟ್ಟಿದ್ದು. ನಾನು ನಿನ್ನನ್ನು ಕೇಳ್ತಾ ಇರೋದು ಅಮೌಂಟ್ ಡೆಬಿಟ್ ಆಗಿದೆ, ಯಾಕಂದರೆ ಇದು ಕಂಪ್ನಿ ದುಡ್ಡು ಅಂದರೆ ನನಗೆ ಮಾತ್ರ ಸೀಮಿತ ಅಲ್ಲ, ಮನೆಯವ್ರಿಗೆ ಮಾತ್ರ ಸೀಮಿತ ಅಲ್ಲ. ಕಂಪ್ನಿ ದುಡ್ಡು ಎಂಪ್ಲಾಯೀಸ್ ಶ್ರಮ ಎಲ್ಲ ಇರುತ್ತೆ, ಎಂಪ್ಲಾಯೀಸ್ಗೂ ಕಷ್ಟಪಟ್ಟು ದುಡಿದ್ರೇ ನಮಗೆಲ್ಲ ದುಡ್ಡು ಬರೋದು, ಇಲ್ಲಾಂದರೆ ನಮಗೆಲ್ಲ ದುಡ್ಡು ಬರುತ್ತೆ, ಎಲ್ಲರಿಗೂ ಇರುತ್ತೆ ದುಡ್ಡು, ನೀನು ತೊಗೊಂಡು ಎಷ್ಟು ಹೀಗೆಲ್ಲ ಯೂಸ್ ಮಾಡಿದರೆ ಹಿಂಗೆ ಅಂತ ವಿವೇಕ್ ಬೈತಾ ಇರ್ತಾನೆ. ಅಲ್ಲ ಬ್ರೋ, ನೀನೇನು ಇವತ್ತು ನಾನು ಫಸ್ಟ್ ಯೂಸ್ ನೋಡ್ತಾ ಇರೋದಾ, ಇದಕ್ಕೆ ಮುಂಚೆ ನಾನು ಎಷ್ಟು ಬಳಸಿದ್ದೀನಿ, ಆ ಅಮೌಂಟ್ ಎಲ್ಲ ನೀನು ಒಂದು ದಿವಸನೂ ಲೆಕ್ಕ ಕೇಳಿಲ್ಲ. ಈಗ ಈ ಗೌರಿ ಬಂದಮೇಲೆ ಗೌರಿ ಮಾತು ಕೇಳಿ ಮಾತು ನೀನು ಮರೆಸ್ಬೇಡ. ನಾನೇನೋ ಕೇಳ್ತಾ ಇದ್ರೆ ನೀನು ನಾನು ಕೇಳ್ತಾ ಇರೋ ಪ್ರಶ್ನೆಗೂ ನೀನು ಹೇಳ್ತಾ ಇರೋ ಉತ್ತರಗೂ ಸರಿ ಇಲ್ಲ ಅಂತ ವಿವೇಕ್ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. 8 ಲಕ್ಷ ರೂಪಾಯಿ ಅದು ಅಮೌಂಟು ಸಣ್ಣ ಅಮೌಂಟ್ ಅಂತೀಯಾ? ಅಮೌಂಟು ಯೂಸ್ ಮಾಡೋದು 1 ಸೆಕೆಂಡ್ ಆಗುತ್ತೆ, ಆದರೆ ಅದೇ ಅಮೌಂಟು ನಾವು ದುಡಿತೀವಿ ಅಂತ ಮನಸ್ಸು ಮಾಡಿದ್ರಲ್ಲ, ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ, ರಕ್ತ ಎಲ್ಲ ಸುರಿಸ್ಬೇಕಾಗುತ್ತೆ. ನನಗೇನಾದರೂ ಗೊತ್ತಾ, ನನಗೇನಾದರೂ ಸ್ವಲ್ಪ ಆದರೂ ಪರಿಜ್ಞಾನ ಇದೆನಾ ಅಂತೆಲ್ಲ ಅವರಣ್ಣ ಬೈತಾನೆ. ಗೊತ್ತಾಯಿತು ಬ್ರೋ, ಗೊತ್ತಾಯಿತು, ಇಷ್ಟು ದಿವಸ ನನ್ನನ್ನು ಏನೂ ಕೇಳ್ತಾ ಇದ್ದಿಲ್ಲ, ಏನೂ ಇಲ್ಲ, ನಾನೇನೋ ಖರ್ಚು ಮಾಡಿದ್ದೀನಿ ಅಂದರೆ ಎಲ್ಲ ಈ ಗೌರಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲ, ನೀವೇನಾದರೂ ಯಾವುದಾದ್ರೂ ಹುಡುಗಿ ಕೊಟ್ಟಿದ್ದೀರಾ, ಖರ್ಚು ಮಾಡಿದ್ದೀರಾ ಅಂತ ಗೌರಿಗೆ ಬೇಕಂತ ಸತಾಯಿಸಿದ್ರು. ಒಟ್ಟು ಇವರಿಬ್ಬರ ಮಧ್ಯದಲ್ಲೇ ತಮಾಷೆ ತಂದಿಟ್ಟು ಹೋಗ್ಬಿಡ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ತಮಾಷೆ ತಂದಿಟ್ಟು ಹೋದ. ನಾನೇನು ಮುಟ್ಟಾಳ ಏನೇನು ಹೇಳ್ತಾನೆ ನೋಡ್ರಿ, ಅವರು ಗೌರಿ ಅವಾಗ ಹೇಳ್ತಾಳೆ, ಅವ್ರು ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ ನನ್ನ ಮೇಲೆ ಹೇಳ್ತಾ ಇದ್ದಾರೆ, ಅವ್ರು ತೊಗೊಂಡಿದ್ದೆ ನಿಜ ಆದರೆ ತೊಗೊಂಡಿದ್ದೀನಿ ಅಂತ ಹೇಳ್ಬೋದಲ್ಲ, ಅವ್ರು ತೊಗೊಂಡಿದ್ದು ಅದನ್ನು ನನಗೂ ನಿಂಗೂ ಮಧ್ಯದಲ್ಲಿ ಜಗಳ ಹಚ್ಚಿ ಮುಟ್ಟಾಳನ್ನು ಮಾಡಿ ಹೋದ ಅಂತ. ಇನ್ನೊಂದು ಕಡೆ ಚಂಚಲ ಅಳ್ತಿರ್ತಾಳೆ. ಅಜ್ಜ ಅಜ್ಜಿ ನಡ್ಕೊತ ಹೋಗ್ತಾ ಇರ್ತಾರೆ. ನಡ್ಕೊತ ಹೋಗ್ತಿರುವಾಗ ಚಂಚಲ ಅಳ್ತಾ ಇರೋದು ನೋಡಿ, ಎದಕ್ಕಮ್ಮ ಅಳ್ತೀಯ ಅಂತ, ನಮ್ಮ ಮಗನಿಗೆ ಲೈಫ್ ಸೆಟ್ಲ್ ಆಗಬೇಕು ಅಂತ ಎಲ್ಲ ಹೇಳ್ತಾ ಲೈಫ್ ಸೆಟ್ಲ್ ಆಗಬೇಕು ಅಂತ ಹೇಳ್ತಾ ಇದ್ದಾಗ ಸರಿ ಅಂತ ಅಜ್ಜಿಗೂ ಏನೋ ಹೇಳ್ತಾ ಇದ್ದಾರೆ. ಸರಿ, ಅದೇ ಅದಕ್ಕೆ ಅವ್ರ ಫ್ರೆಂಡ್ ವೃಂದ ಇದ್ದಾಳಲ್ಲ, ಚಂಚಲ ವೃಂದ
ಚಂಚಲ್ ಅದು ಅಭಿಲಾಷ್ ಮತ್ತು ಅವ್ರ ಮಾತೆಲ್ಲ ಮರೆಸಿ ಹೋಗ್ಬಿಡ್ತಾನೆ. ಅಭಿಲಾಷ್ ಅವ್ರ ಮಾತೆಲ್ಲ ಮರೆಸಿ ಹೋದಾಗ ಇವರಿಬ್ಬರಿಗೆ ಜಗಳ ಆಗಿಬಿಡುತ್ತೆ. ಇದನ್ನು ಅದು ಅವ್ರು ಅಳ್ತಿರ್ತಾಳಲ್ಲ ಚಂಚಲ, ಅರುಂಧತಿ ಮಗಳಿಗೂ ನಮ್ಮ ಮಗುಗೂ ಮದುವೆ ಮಾಡಬೇಕು ಅಂತ. ಸರಿತಾ ಒಪ್ಪಬೇಕಲ್ಲಮ್ಮ ಇದಕ್ಕೆ. ಸರಿತಾ ಇದು ಯಾರಿಗೂ ಏನು ಅಬ್ಜೆಕ್ಷನ್ ಮಾಡಿಲ್ಲ. ನೋಡೋಣ ಸರಿ ಅರುಂಧತಿ ಬಂದಾಗ ನಾವು ಅರುಂಧತಿ ಹತ್ರ ನಾವು ಈ ಮನಸ್ಸೆಲ್ಲ ಮುಕ್ತವಾಗಿ ಮಾತಾಡೋಣ ಅಂತೆಲ್ಲ ಹೇಳ್ತಾ ಇದ್ದೆ. ಸರಿ ನೋಡೋಣ ಅಂತೆಲ್ಲ ಹೇಳಿ, ನೋಡು ಅಪ್ಪಾಜಿ ಅಮ್ಮ, ನಾನು ನಿಮ್ಮ ಸ್ವಂತ ಮಗಳು ಅಲ್ಲದೆ ಇರ್ಬೋದು, ಆದರೆ ನನಗೇನು ಕೊರತೆ ಇಲ್ದಂಗೆ ನನ್ನ ಎಷ್ಟು ಚೆನ್ನಾಗಿ ಸಾಕ್ಕೊಂಡಿದ್ದೀರಿ ನೀವು, ಎಷ್ಟು ಚೆನ್ನಾಗಿ ಇದು ಮಾಡಿದೆ ಅಂತ ಸುಮ್ಮನೆ ಹತ್ತು ಕರೆದು ಕಣ್ಣೀರು ಹಾಕಿ ಎಲ್ಲ ಹೋಗ್ಬಿಡ್ತಾಳೆ. ಇಲ್ಲಿಂದ ಹತ್ತು ಕರೆದು ಕಣ್ಣೀರೆಲ್ಲ ಹಾಕಿ ಹೋದಾಗ ಹತ್ತು ಕರೆದು ಕಣ್ಣೀರು ಹಾಕಿ ಹೋದಾಗ ಈ ಕಡೆ ಇಲ್ಲಿ ಗೌರಿನೂ ಮತ್ತು ವಿವೇಕು ರೂಮಲ್ಲಿ ಮಲ್ಕೊಂಡಿರ್ತಾರೆ. ವಿವೇಕು ಮತ್ತು ಗೌರಿ ರೂಮಲ್ಲಿ ಮಲ್ಕೊಂಡಾಗ ಗೌರಿ ಮಲ್ಕೊಂಡಿರ್ತಾರೆ. ವಿವೇಕು ರಿಮೋಟ್ ತಗೊಂಡು ಅವಳನ್ನ ಎಬ್ಬಿಸ್ತಾ ಇರ್ತಾನೆ. ಎದ್ದೇಳು ಏನಂದರೆ ನಾನೇನಾದರೂ ಗೊರಕೆ ಹೊಡೆದೆ, ಗೊರಕೆ ಬಂದಾಗ ನೋಡೋಣ, ನೀವು ಮಲ್ಕೊಡ್ರಿ, ನೀವು ಮಕ್ಕಳಲ್ಲ, ನನಗೂ ಮಲ್ಕಕ್ಕೆ ಕೊಡಲ್ಲ ಅಂತೆಲ್ಲ ಗೌರಿ ಬೈತಿರ್ತಾಗ ಮತ್ತೆ ಮಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ಎಬ್ಬಿಸ್ತಾನೆ. ನಾನೇನಾದರೂ ಮತ್ತೆ ಗೊರಕೆ ಹೊಡೆದೇನಾ ಇವತ್ತಂತಂದು. ಯಾಕೆ ಗೊರಕೆ ಹೊಡೆದಿಲ್ಲ ಏನಿಲ್ಲ, ನೀವು ಗೊರಕೆ ಹೊಡೆದು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇಲ್ವಾ, ನಾನು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಯ್ಯೋ ನನಗಂತೂ ನಿದ್ದೆ ಮಾಡೋಕ್ಕೆ ಬಿಡಪ್ಪ, ನೀನು ನಿದ್ದೆ ಮಾಡಲ್ಲ, ನಮ್ಮನ್ನು ನಿದ್ದೆ ಮಾಡಲ್ಲ. ಇಲ್ಲಾಂದರೆ ಒಂದು ಕೆಲಸ ಮಾಡು, ನೀವು ಆರಾಮಾಗಿ ಮಕ್ಕೋ, ನಾನು ಬೇಕಂದರೆ ನೈಟೆಲ್ಲ ಸೆಕ್ಯೂರಿಟಿಗೆ ಆಡ್ತಾರೆ, ವಾಚ್ ಮಾಡ್ತಾನೆ ಇರ್ತೀನಿ ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅದೇನೋ ಯೋಗಾಸನ ಎಲ್ಲ ಅಂತ ಮಾಡ್ತೀನಿ ಅಂಥೇಳಿ ತಲೆ ಕೆಳಗಿಟ್ಟು ಕಾಲ ಮೇಲೆ ಇಟ್ಟಿರ್ತಾನೆ. ಗೌರಿ ಕಾಫಿ ಏನೋ ತೊಗೊಂಬಂದು ಗಾಬರಿ ಆಗಿಬಿಡ್ತಾನೆ. ಅಯ್ಯೋ ನಿಮ್ಮ ಕಾಲು ಇರಲಿ, ತಲೆ ಇರಲಿ, ಕಾಲಿದೆ ಅಲ್ಲ, ಏನಿದು ಅಂತೆಲ್ಲ ಕೇಳಿ ಸತಾಯಿಸ್ತಾಳೆ. ನೆಕ್ಸ್ಟ್ ಎಪಿಸೋಡು ಇದು ಒಂದು ಗೊರಕೆ ಕಂಟ್ರೋಲ್ ಮಾಡೋಕ್ಕೆ ಇದು ಒಂದು ಮಾಡ್ತಾ ಇದ್ದಾರೇನೋ ನೋಡಬೇಕು. ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.